ಜನ ನಕ್ಸಲರ ಶರಣಾಗತಿ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಎನ್ಕೌಂಟರ್ಗೆ ಬಲಿಯಾದ ವಿಕ್ರಮ್ ಗೌಡ ಸಹೋದರಿ ಸುಗುಣ ಅವರು ಅಣ್ಣನ ಜೀವ ವಾಪಸ್ ಕೊಡೋದಕ್ಕೆ ಸಾಧ್ಯವಿಲ್ಲ, ಪರಿಹಾರ ಆದರೂ ನೀಡಿ ಎಂದು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ನಾವು ಕಷ್ಟದಲ್ಲಿದ್ದೇವೆ, ಸ್ವಂತ ಮನೆಯಾಗಬೇಕಿದೆ. ಒಂದು ದಿನ ಕೆಲಸಕ್ಕೆ ಹೋಗದೆ ಇದ್ರೆ ನಮ್ಮ ದಿನ ಸಾಕೋದಿಲ್ಲ. ಸರೆಂಡರ್ ಆಗುವವರೆಗೆ ಕೊಡೋ ಪರಿಹಾರ ನಮಗೆ ಕೊಡಿ ಸಾಕು. ನನ್ನ ಅಣ್ಣನ ಜೀವ ಕೊಡಲು ಸಾಧ್ಯವಿಲ್ಲ. ಎನ್ಕೌಂಟರ್ ಆಗಿದೆ, ಅವರ ಜೀವ ಹೋಗಿಯಾಗಿದೆ. ಉಳಿದವರಿಗೆ ಕೊಡೋ ಪರಿಹಾರ ನಮಗೆ ಕೊಟ್ರೆ ಸಾಕು. ನಾವು ಕಷ್ಟದಲ್ಲಿದ್ದೇವೆ ಎಂದು ಹೇಳಿದ್ದಾರೆ. ನಮಗೆ ತುಂಬಾ ರೀತಿಯಲ್ಲಿ ಸಮಸ್ಯೆ ಉಂಟು. ಮನೆ ಆಗ್ಲಿಕ್ಕೆ ಉಂಟು. ಮತ್ತೆ ನಾವು ಇಲ್ಲಿದ್ದೇವೆ. ಒಂದು ದಿನ ನಮ್ಗೆ ಕೆಲಸಕ್ಕೆ ಹೋಗಿದ್ರೆ ನಮ್ಗೆ ದಿನ ಹೋಗುದಿಲ್ಲ. ಮತ್ತೆ ಅಳಿಯಂದು ಒಂದು ಕಾಲ್ ಸರಿ ಇಲ್ಲ, ಅವನಿಗೆ ದುಡ್ದು ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ನನ್ನ ಮಗ ಮತ್ತೆ ಮಗಳು ಅವರಿಬ್ರು ಕೆಲಸಕ್ಕೆ ಹೋಗುದು, ನಾನು ಮನೆಯಲ್ಲಿ ಇರುವುದು 2 ಮಕ್ಕಳನ್ನ ನೋಡ್ಕೊಂಡು. ಹೀಗೆಲ್ಲ ನಮ್ಮದು ಸಮಸ್ಯೆ. ನಮಗೆ ಈಗ ಸರೆಂಡರ್ ಆಗುವವರಿಗೆ ಕೊಡ್ತಾರಲ್ಲ ಪರಿಹಾರ, ಅದು ಇದು ಎಂತ ಎಲ್ಲ ಗೌರ್ಮೆಂಟ್ ಕೊಡ್ತದೆ, ಅದೇ ನಮ್ಗೆ ಕೊಟ್ರೆ ಸಾಕು ಅವರು. ನಮ್ಗೆ ಇನ್ನೇನು ಅವ್ರದ್ದು ಅಣ್ಣನೇನು ಜೀವ ಕೊಡ್ಲಿಕ್ಕೆ ಆಗುದಿಲ್ಲ. ಅವರು ಎನ್ಕೌಂಟರ್ ಆಗಿದೆ, ಅವ್ರದ್ದು ಜೀವ ಹೋಗಿ ಆಗಿದೆ. ಇನ್ನೇನು ವಾಪಸ್ ತರ್ಲಿಕ್ಕೆ ಏನಾಗುದಿಲ್ಲ. ಅದೇ ಈಗ ಅವರಿಗೆ ಉಳ್ದವರಿಗೆ ಹೇಗೆ ಕೊಡ್ತಾರೆ ಅವರು ಪರಿಹಾರ? ಅದೇ ನಮ್ಗೆ ಈಗ ಇದ್ದವರಿಗೆ ಎಲ್ಲಿ ಕೊಟ್ರೆ ಸಾಕು. ಮನೆಯಲ್ಲಿ ನಾವು ತುಂಬಾ ಕಷ್ಟದಲ್ಲಿದ್ದೇವೆ ಮನೆಯಲ್ಲಿ.